ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. T20 ವರ್ಲ್ಡ್ ಕಪ್ 2024 ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯ ಇಂಗ್ಲೆಂಡ್ ವಿರುದ್ಧ 5ನೇ ತಾರೀಕು ಆಡ್ತಿದೆ. ಈ ಒಂದು ಪಂದ್ಯ ನಿಮಗೆ ನೋಡಬಹುದು ರಾತ್ರಿ 8 ಗಂಟೆಗೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಕೂಡ ಆರಂಭ ಆಗ್ತದೆ. ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಐರ್ಲೆಂಡ್ ವಿರುದ್ಧ ಘೋಷಣೆ ಆಯಿತು ಇಂಡಿಯಾ ಹೊಸ ಆರಂಭಿಕ ಜೋಡಿ. ಹಾಗಾದರೆ ಈ ಒಂದು ಡೀಟೇಲ್ ಅನ್ನು ಇದೀಗ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ T20 ವರ್ಲ್ಡ್ ಕಪ್ನ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಬನ್ನಿ ಹಾಗಾದರೆ ತಡ ಮಾಡದೆ ಇದೀಗ ವಿಡಿಯೋ ಶುರು ಮಾಡೋಣ. ನಿನ್ನೆ ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಗೆದ್ದಿದೆ. ಬಟ್ ಬಾಂಗ್ಲಾ ವಿರುದ್ಧ ನಮ್ಮ ಟೀಮ್ ಇಂಡಿಯಾಗೆ ಓಪನ್ ಆಗಿ ಸ್ಯಾಮ್ಸನ್ ಅವರಿಗೆ ಅವಕಾಶ ನೀಡಿತ್ತು. ಬಟ್ ಅವರು ಅವಕಾಶವನ್ನು ಇದೀಗ ಸಂಪೂರ್ಣವಾಗಿ ಕೈ ಚೆಲ್ಲಿದ್ದಾರೆ. ಬಟ್ ಅದೇ ಥರ ನಮ್ಮ ಟೀಮ್ ಇಂಡಿಯಾ 3ನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಅವ್ರಿಗೂ ಕೂಡ ಅವಕಾಶ ನೀಡಿತ್ತು. ರಿಷಬ್ ಪಂತ್ ಇಲ್ಲಿ ಕ್ಲಿಕ್ ಆದರು. ನನ್ನ ಪ್ರಕಾರ ಈಗ ನಮ್ಮ ಟೀಮ್ ಇಂಡಿಯಾಗೆ ಹೊಸ ಓಪನ್ ಆಗುವ ಸಾಧ್ಯತೆ ಇದೆ. ಅಂದರೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಅವಕಾಶ ಕೂಡ ನೀಡುವ ಸಾಧ್ಯತೆ ಇತ್ತು. ಬಟ್ ಬಾಂಗ್ಲಾ ವಿರುದ್ಧ ಜೈಸ್ವಾಲ್ ಇರಲಿಲ್ಲ. ನಮ್ಮ ಟೀಮ್ ಇಂಡಿಯಾಗೆ ಯಾರು ಓಪನ್ ಆಗ್ತಾರೆ ಅಂತ ಹೇಳಿದ್ರೆ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಓಪನ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ನಂಬರ್ 3 ರಿಷಬ್ ಪಂತ್ ಬಂದು ನಮ್ಮ ಟೀಮ್ ಇಂಡಿಯಾಗೆ ಒಂದು ಹೊಸ ಯುಗವನ್ನೇ ಸೃಷ್ಟಿ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ. ಥ್ಯಾಂಕ್ ಯು.